ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ತೆಲುಗು ಇಂಡಸ್ಟ್ರಿಯಿಂದ ಒಂದು ರೊಮ್ಯಾಂಟಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸಿನಿಮಾದ ಹೆಸರು ದಿವಾನ್ ಅಂತ. ಈ ಒಂದು ಸಿನಿಮಾದ ಟ್ರೈಲರ್ ಹೇಗಿದೆ, ಟ್ರೈಲರಲ್ಲಿ ಕತೆ ಏನೇನೆಲ್ಲ ಹೇಳುತ್ತೆ ಅನ್ನೋದು ನಾನು ಈ ಒಂದು ಸಿನಿಮಾದ ಟ್ರೈಲರ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಂದು ಸ್ವಲ್ಪ ಧ್ವನಿ ಹಾಳಾಗಿದೆ, ಏಕೆಂದರೆ ನನಗೆ ಹುಷಾರಿಲ್ಲದ ಕಾರಣ ಸುಮಾರು ದಿನಗಳಾಯಿತು, 1-2-3 ದಿನ ಗ್ಯಾಪ್ ಆಗಿದೆ, ನಾನು ವಿಡಿಯೋ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಒಳ್ಳೆ ಟೈಮ್ ಮಾಡ್ಕೊಂಡು ಒಳ್ಳೆ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗೆ ಕೊನೆ ತನಕ ನೋಡಿ. ಈ ಒಂದು ಸಿನಿಮಾದ ಟ್ರೈಲರ್ ರಿವ್ಯೂ ಹಾಗೂ ಬ್ರೇಕ್ ಡೌನ್ ಅನಾಲಿಸಿಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಬನ್ನಿ. ಹೌದು, ಇದು ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಸಿನಿಮಾ. ಹೌದು, ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಮೋಷನಲ್ ಇದೆ, ಸ್ಟ್ರಗಲ್ ಇದೆ, ಫ್ಯಾಮಿಲಿ ಪ್ರೆಷರ್ ಇದೆ. ಇವು ಎಲ್ಲವೂ ಎಲಿಮೆಂಟ್ಸ್ಗಳನ್ನು ಮಿಕ್ಸ್ ಮಾಡಿರುವ ಈ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಇದೇ ಒಂದು ಜೂನ್ ತಿಂಗಳಲ್ಲಿ ಈ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗೋಕ್ಕೆ ಸಜ್ಜಾಗಿ ನಿಂತಿದೆ. ಹಾಗೆ ಆದರೆ ಸಿನಿಮಾ ನೀವು ಟ್ರೈಲರ್ ಅಥವಾ ಸಿನಿಮಾ ನೋಡುವಾಗ ನಿಮಗೆ ಸಿನಿಮಾದ ಕತೆ ಸಿಂಪಲ್ ಅನಿಸಬಹುದು, ಯಾಕಂದರೆ ಪ್ರತಿಯೊಂದೊಂದು ಸಿನಿಮಾದಲ್ಲಿ ಆ ಥರ ಅಂತ ಒಂದು ಲವ್ ಸ್ಟೋರಿ ಕತೆ ಇರುತ್ತವೆ. ಬಟ್ ಆದರೆ ಇದರಲ್ಲಿ ಒಂದು ಬೇರೆ ರೀತಿ ಟ್ರೈ ಮಾಡಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ಆದರೆ ಸಿನಿಮಾ ಹೋಗ್ತಾ ಹೋಗ್ತಾ ಕತೆ ಒಳಗೆ ಒಂದು ಡೇಂಜರಸ್ ಎಮೋಷನಲ್ ಟ್ವಿಸ್ಟ್ಗಳು ಸಿನಿಮಾದಲ್ಲಿ ಕಾಣುತ್ತವೆ. ಹೌದು, ನೀವು ಇವನ್ನೆಲ್ಲ ನೋಡ್ಬೇಕಂದ್ರೆ ಸಿನಿಮಾ ರಿಲೀಸ್ ಆದ ಮೇಲೇ ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಹೌದು, ಈ ಒಂದು ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ವರ್ಕ್ ಆಗಿದೆಯಾ, ಈ ಕತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಇವತ್ತಿನ ಒಂದು ಸಂಪೂರ್ಣವಾಗಿ ರಿವ್ಯೂನಲ್ಲಿ ನೋಡೋಣ ಬನ್ನಿ. ಕತೆ ಬಗ್ಗೆ ನೋಡೋಣ. ಹೌದು, ಮೊದಲನೇದಾಗಿ ಈ ಒಂದು ಸಿನಿಮಾ ಕತೆ ಬಗ್ಗೆ ಅಂದರೆ ಹೀರೋ ಹೀರೋಯಿನ್ ಇಬ್ಬರು ಕೂಡ ಒಂದು ಒಳ್ಳೆ ಕಮರ್ಷಿಯಲ್ ಪ್ರೊಫೆಷನಲ್ ಆಗಿ ಲವ್ ಮಾಡ್ತಿದ್ದಾರೆ. ಆದರೆ ಸ್ಟಾರ್ಟಿಂಗಲ್ಲಿ ಕೂಡ ಎಲ್ಲವೂ ಚೆನ್ನಾಗಿನೇ ಪರ್ಫೆಕ್ಟ್ ಆಗಿನೇ ನಡೆಯುತ್ತಿರುತ್ತೆ. ಆದರೆ ಸ್ವಲ್ಪ ಅವರ ಮಧ್ಯ ಸ್ಲೋ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಸ್ಟಾರ್ಟಿಂಗಿಂದ ಲೈಫ್, ಸ್ಟಡಿ, ಸ್ಟ್ರಗಲ್ಸ್, ಈಗೋ ಹಾಗೂ ಡಿಸಿಷನ್ ಇವು ಎಲ್ಲವೂ ಕೂಡ ಒಂದು ರಿಲೇಷನ್ಶಿಪ್ ಹೇಗೆ ಹಾಳು ಮಾಡುತ್ತೆ ಅನ್ನೋದು ಹಂತ ಹಂತವಾಗಿಯೇ ಒಳ್ಳೆಯ ಒಂದು ಎಳೆ ರೀತಿ ಬಿಡಿಸಿ ಹೇಳಿದ್ದಾರೆ. ಹಾಗೂ ರಿಲೇಷನ್ಶಿಪ್ ಟೋಟಲಿ ಹೇಗೆಲ್ಲ ಅವರ ಇಬ್ಬರ ಮಧ್ಯೆ ಚೇಂಜ್ ಮಾಡುತ್ತೆ ಅನ್ನೋದು ಸಿನಿಮಾದ ಪ್ರಮುಖ ಕಥೆಯಾಗಿದೆ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಅವರು ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ರಿಯಲಿಸ್ಟಿಕ್ ಆಗಿನೇ ತೋರ್ಸೋಕ್ಕೆ ಹೋಗಿದ್ದಾರೆ. ಅದು ಕೂಡ ಸಿನಿಮಾದ ಟ್ರೈಲರ್ನಲ್ಲಿ ಕೂಡ ನಿಮಗೆ ಚೆನ್ನಾಗಿಯೇ ಅರ್ಥ ಆಗುತ್ತದೆ. ಹಾಗೂ ನಿಮಗೆ ಸಿನಿಮಾ ನೋಡುವಾಗ ನೀವು ಒಂದು ವೇಳೆ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮಗೆ ಪಕ್ಕಾ ಇದು ಸಿನಿಮಾ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಹಾಗೂ ಈ ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದೊಂದು ಸ್ಕ್ರೀನ್ ಪ್ರೆಸೆನ್ಸ್, ಪರ್ಫಾರ್ಮೆನ್ಸ್ ಸಿನಿಮಾ ಟ್ರೈಲರ್ ನೋಡಿದ ಪ್ರಕಾರ ಒಂದು ಒಳ್ಳೆ ಚೆನ್ನಾಗಿದೆ ಅಂತ ಅನಿಸುತ್ತದೆ. ಬಟ್ ಸಿನಿಮಾ ನೋಡಿದ ಮೇಲೇ ಗೊತ್ತಾಗುತ್ತೆ ಸಿನಿಮಾ ಒಳಗಡೆ ಕತೆ ಎಷ್ಟು ಡೆಪ್ತ್ ಇದೆ, ಹೇಗೆಲ್ಲ ವರ್ಕ್ ಆಗಿದೆ, ಯಾವ ರೀತಿ ಟ್ವಿಸ್ಟ್ ಬರ್ತಾವೆ ಅಂತ. ಸೊ ಹಾಗೆ ಕೊನೆಯಲ್ಲಿ ಬರುವಂಥ ಸಿನಿಮಾದಲ್ಲಿ ಕಾಮನ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ. ಆ ಒಂದು ಕ್ಲೈಮ್ಯಾಕ್ಸಿಂದ ಹೀರೋ ಏನು ಮಾಡ್ತಾನೆ ಅಂತ ಟರ್ನ್ ಆಗುತ್ತಾ ಅವನ ಲೈಫ್, ಅದೇ ಸ್ಟ್ರಗಲ್ ಲೈಫಲ್ಲಿ ಅವನು ಜೀವನ ಮುಗಿತಾ ಅನ್ನೋದು ಸಿನಿಮಾದ ನೋಡಿದ ಮೇಲೇ ಗೊತ್ತಾಗುತ್ತದೆ. ಸೊ ಹಾಗೆ ಇದು ಆಗಿತ್ತು ದಿವಾನ್ ಸಿನಿಮಾದೊಂದು ಸಣ್ಣ ಟ್ರೈಲರ್ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಆಗ್ಬೋದು, ನಾನು ಮಾಡುವಂಥ ಕೆಲಸ ನಿಮಗೇನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ರಿವ್ಯೂ ಆಗ್ಬೋದು, ಡಿಫ್ರೆಂಟ್ ಕಂಟೆಂಟ್ ಅದೊಂದು ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.